ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರಿ ಚೆನ್ನಾಗಿದ್ರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಫ್ರೈಡೇ ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿರ್ಬೋದಲ್ವಾ ಈ ಕಂಟಿನ್ಯೂಸ್ ಲಾಗ್. ಅದೇನೋ ಗೊತ್ತಿಲ್ಲ, ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಕೂಡ ಕಂಟಿನ್ಯೂಸ್ ಲಾಗ್ ಮಾಡೋಣ. ಅದೇನೇ ಇರಲಿ, ಅಟ್ಲೀಸ್ಟ್ 15 ಮಿನಿಟ್ಸ್ ಡೇ ಕಂಪ್ಲೀಟ್ ನಂದು ಶೆಡ್ಯೂಲ್ ನಡುವೆ ಆ್ಯಂಡ್ ಶೂಟ್ಸ್ ನಡುವೆ ಕೆಲವೊಂದಷ್ಟು ಮೈಂಡ್ ಆಫ್ಗಳ ನಡುವೆ ಕೂಡ ಲಾಗ್ ಮಾಡೋಣ ಅಂತೇಳಿ. ಅದು ನನಗೆ ತುಂಬ ಒಳ್ಳೆಯದು. ಸೊ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ, ಆಲ್ಮೋಸ್ಟ್ ಆ್ಯಕ್ಟಿವ್ ಆಗೇ ಇರ್ತೀನಿ, ಪ್ರಾಡಕ್ಟಿವ್ ಆಗೇ ಇರ್ತೀನಿ. ಬಟ್ ಅದೇನೋ ಮತ್ತೆ ಲಾಗ್ಸ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ ಅಂತೇಳಿ. ಬಟ್ ತುಂಬ ಜನ ನನಗೇನು DMs ಮಾಡ್ತಾ ಇದ್ದೀರಿ, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಇರಲಿ ಯಾವಾಗಲೂ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತೇನು ಗೊತ್ತಾ, ಬೆಳಗ್ಗೆ ಬೇಗ ಎದ್ದಿದ್ದೀನಿ, 5:15ನೇ ಎದ್ದಿದ್ದೀನಿ. ಬಟ್ ನಾನೇನು ಓದ್ತಾ ಇದ್ದೀನಲ್ಲ, ಮೀನ್ಸ್ ಮಾಸ್ಟರ್ ಯುವರ್ ಎಮೋಷನ್ಸ್, ಅದು ಯಾಕೋ ಭಯಂಕರ ಇಂಟ್ರೆಸ್ಟ್ ಬಂದ್ಬಿಡ್ತು. 7:15 ಕುತ್ಕೊಂಡು ಓದಿದ್ದೀನಿ. ಜಯಂತ್ ಆಮೇಲೆ ಎದ್ದು ಬೈದು ಚಿಟ್ಟಿಗೆ ಏನು ಕಟಿಂಗ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಹಂಗೇನೋ ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಇದೆ ಅಂತ ಮಾಸ್ಟರ್ ಶೂಟ್ ನನಗೆ ಕಟಿಂಗ್ ನಾಳೆ ಬೇಕೇ ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ದ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಇನ್ನೂ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೆಡಿಟೇಷನ್ ಬಿಟ್ಟರೆ ಬೇರೇನೂ ಮಾಡಲಿಲ್ಲ, ನಾನು ಎಕ್ಸಸೈಸ್ ಮಾಡಲಿಲ್ಲ, ಬಿಕಾಸ್ ಲೇಟ್ ಆಗಿಬಿಡುತ್ತೆ ಅಂತೇಳಿ. ಆ ಮನಸ್ಸು ಹೇಳ್ತಿತ್ತು, ದಿವ್ಯಾ ಎಕ್ಸಸೈಸ್ ಮಾಡು, ಡೇ ಸ್ಟಾರ್ಟ್ ಮಾಡು, ಹಂಗೆ ಹಿಂಗೆ ಅಂತೇಳಿ. ಬಟ್ ಬುಕ್ಕು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ಕಲಿಯೋಂಥ ಟೈಮ್ ಕಲಿತಾ ಇದ್ದೀನಿ ಅಂತ ಅಂದ್ಕೊಂಡು ಜಸ್ಟ್ ಅದಕ್ಕೊಂದು ಸ್ವಲ್ಪ ಟೈಮ್ ಹಾಕಿದೆ, ನೋಡೋಣ ಆಮೇಲೆ ಟೈಮ್ ಇದೆ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಪೆಂಡಿಂಗ್ ವರ್ಕ್ಸ್ ಇರುತ್ತೆ, ಕಂಟಿನ್ಯೂಸ್ ವರ್ಕ್ಸ್ ಫ್ರೆಂಡ್ಸ್. ನಂದು ಯಪ್ಪ ರೆಸ್ಟೇ ಇಲ್ಲ ಹಂಗಾಗುತ್ತೆ. ನಾನು ಫಸ್ಟ್ ಬಂದಿದ್ದು ಏನು ಗೊತ್ತಾ, ತಿಂಡಿ ಮಾಡೋದಕ್ಕೆ ಅಂತೇಳಿ ಅಡುಗೆ ಮನೆಗೆ ಬಂದು ನಿಂತಿದ್ದೀನಿ, ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ತಿಂಡಿಗೆ ಇವತ್ತು ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಅದನ್ನು ಪ್ರಿಪೇರ್ ಮಾಡ್ತೀನಿ ಬೇಗ ಬೇಗ ಮಕ್ಕಳಿಗೋಸ್ಕರ. ಮಿಟ್ಟು ಮತ್ತು ಮಿಂಚು ಇಬ್ಬರು ಮಲ್ಕೊಂಡಿದ್ದಾರೆ. ಚಿಟ್ಟಿ ಹೋಗಿದ್ದಾನೆ ಅವ್ರ ಅಪ್ಪನ ಜೊತೆ, ಅಮ್ಮನ ಮನೆಯಲ್ಲೇ ಮಲ್ಕೊಂಡಿದ್ದ ಅವನು. ಸೊ ಇವಾಗ ಬರ್ತಾರೆ ಇನ್ನೇನು, ಅಷ್ಟರೊಳಗಡೆ ತಿಂಡಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊತೀನಿ. ಬೇರೆ ಏನೇನೆಲ್ಲ ಕೆಲಸ ಆಗುತ್ತೆ, ಇವತ್ತಿನ ದಿನ ಹೆಂಗಿರುತ್ತೆ ಏನು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಬಟ್ ಒಂದೇ ಒಂದು ರಿಕ್ವೆಸ್ಟ್, ಯಾರಾದರೂ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಮೋರ್ ಲೈಕ್ ದಿಸ್ ವಿಡಿಯೋಸ್ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಲೋ, ಗೆಟ್ ಇನ್ ಟು ಸ್ಟಾರ್ಟ್ ಇಟ್ ಟುಡೇ ಲಾಗ್. ರಾತ್ರಿ ಮಾಡಿರೋಂಥ ಸಾಂಬಾರಿತ್ತು, ಅದನ್ನು ಬಿಸಿ ಇಕ್ತಾ ಇದ್ದೀನಿ. ಸೊಪ್ಸಾರು ಮಾಡಿದ್ದೆ ನಿನ್ನೆ ರಾತ್ರಿ. ಸೊ ಇನ್ನು ನಾನು ಬಿಸಿಬೇಳೆಭಾತ್ ಮಾಡಿದ್ರೆ ಹೆಂಗೆ ಮಾಡ್ತೀನಿ ಗೊತ್ತಾ, ಎಲ್ಲ ತರಕಾರಿ ಕೂಡ ಚಿಕ್ಕದಾಗಿ ಹೆಚ್ಕೊಂಡ್ಬಿಡ್ತೀನಿ, ತುಂಬ ಚಿಕ್ಕದಾಗಿ. ಯಾಕೆ ಅಂದರೆ ಆರ್ಸೋದಕ್ಕೆ ತರಕಾರಿನೇ ಸಿಗಬಾರ್ದು. ಹಾಗೆ ನಮ್ಮ ಮನೇಲಿ ಅದು ತಿನ್ನಲ್ಲ ಅನ್ನೋ ರೂಲ್ಸ್ ಇಲ್ಲ ಫ್ರೆಂಡ್ಸ್. ಅದು ನಾನು ಹೆಂಗೆ ಸ್ಟ್ರಿಕ್ಟ್ ಮಾಡಿದ್ದೀನಿ ಅಂದರೆ, ನಾನು ಏನು ಮಾಡ್ತೀನಿ ಅದು ತಿನ್ಬೇಕು ಅಷ್ಟೇ. ಸೊ ಈ ಸಣ್ಣ ಮಕ್ಕಳಿಗೆ ಈಗಿನ ಏಜಿಂದನೇ ನಾವು ಆಪ್ಷನ್ ಕೊಡ್ಕೊತ ಬಂದರೆ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನನ್ನ ಕಡೆಯಿಂದ ನೋ ಆಪ್ಷನ್ಸ್. ನಾನು ಏನು ಮಾಡ್ತೀನಿ ಅದನ್ನು ತಿನ್ಬೇಕಷ್ಟೇ. ನನಗಂತರೂ ಮೈಂಡಲ್ಲಿ ಈ ಥರ ತಿನ್ನಲ್ಲ ಆ ಥರ ತಿನ್ನಲ್ಲ ಇದೆಲ್ಲ ಇಲ್ಲ, ಎಲ್ಲ ತಿಂತೀನಿ ನಾನು. ಆಲ್ಮೋಸ್ಟ್ ಉಪ್ಪಿಟ್ಟು ಕೂಡ ಅಷ್ಟೇ. ನಮ್ಮ ಚಿಟ್ಟಿ ಇತ್ತೀಚೆಗೆ ಬೇರೆಯವರೆಲ್ಲ ಹೇಳೋದೆಲ್ಲ ಕೇಳಿಸ್ಕೊಂಡು ನಾನು ಉಪ್ಪಿಟ್ಟು ತಿನ್ನಲ್ಲ, ಉಪ್ಪಿಟ್ಟು ಅಂದ ತಕ್ಷಣ ಹಿಂಗಂತಾನೆ. ಹಂಗೆಲ್ಲ ನೀನು ಕಲ್ತ್ರೆ ಮುಗೀತು, ನನ್ನ ಹತ್ರ ತುಂಬ ಕಷ್ಟ ಇದೆ, ಸುಮ್ಮನೆ ತಿನ್ಬೇಕಷ್ಟೇ ಅಂತ ಹೇಳಿ ಜಾಸ್ತಿ ಹಾಕ್ಬಿಡ್ತೀನಿ. ಆವಾಗ ಸುಮ್ಮನೆ ಆಗ್ತಾನೆ ಅವನು. ಇಲ್ಲಾಂದರೆ ದಾರಿಗೆ ಬರಲ್ಲ ಫ್ರೆಂಡ್ಸ್. ನಮಗೆ ಆಪ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ನಮ್ಮ ಮನೇಲಿ ಅದೆಲ್ಲ ಇಲ್ಲ, ನಾನು ಆಪ್ಷನ್ ಕೊಟ್ಟರೆ ಕೊಡ್ತೀನಿ ಅಷ್ಟೇ, ಅದರ್ವೈಸ್ ಅವ್ರು ಕೊಟ್ಟರೆ ನಾನು ಅಕ್ಸೆಪ್ಟೇ ಮಾಡಲ್ಲ. ಹಿಂಗೆ ಇರ್ಬೇಕು ಆ್ಯಕ್ಚುಲಿ. ಹಾಗೆ ಆಲ್ಮೋಸ್ಟ್ ನಮ್ಮ ಮನೇಲಿ ಈಗ ಈ ಹೊರಗಿನ ತಿಂಡಿ ಮತ್ತು ಜಂಕ್ ಫುಡ್ಸು ಮಕ್ಕಳಿಗೆ ಕೊಡಿಸೋವಂಥದ್ದು ಎಲ್ಲ ಕಡಿಮೆ ಆಗ್ತಾ ಇದೆ. ಇನ್ನೇನು ಚಾಕ್ಲೇಟ್ಸ್ ತಿಂತಾರೆ ನನಗೆ ಗೊತ್ತಿಲ್ದಂಗೆ, ಅಥವಾ ಡೈರಿ ಮಿಲ್ಕ್ ಒಂದೊಂದ್ಸರಿ ನಾನೇ ಕೊಡಿಸಿರ್ತೀನಿ ಸಮ್ಟೈಮ್ಸ್ ಅಷ್ಟೇ ಅಂಗಡಿಗೆ ಹೋದಾಗ. ಅದರ್ವೈಸ್ ಎಲ್ಲದು ಕೂಡ ಲಿಮಿಟ್, ತುಂಬ ಲಿಮಿಟಲ್ಲಿ ಬರ್ತಾ ಇದೆ. ಈವನ್ ನಾನು ಕೂಡ ಅಷ್ಟೇ, ಹೊರಗಿನ ಫುಡ್ಡು ಇಲ್ಲ, ಅಷ್ಟರ ಮಟ್ಟಿಗೆ ಇಲ್ಲ. ನಾನು ಫಸ್ಟೇ ಸೆಲೆಕ್ಟೆಡ್ ಫುಡ್ ಊಟ ಮಾಡುವಂಥದ್ದು, ತುಂಬ ಕಡಿಮೆ ಲಘು ಆಹಾರ. ಅಂಥದ್ರಲ್ಲಿ ಹೊರಗಿನ ತಿಂಡಿನ ಬೆಟರ್, ತುಂಬ ಬೆಟರ್, ನಾಟ್ ಎ ಸಿಂಪಲ್ ಬೆಟರ್, ತುಂಬ ಬೆಟರ್. ಹೊರಗಡೆದೆಲ್ಲ ಕಟ್ ಡೌನ್ ಆಗಿದೆ. ಯಾವಾಗಾದರೂ ರೇರ್ಲಿ ಅನಿಸಿದೆ ಅಂತಂದರೆ ಡೈರೆಕ್ಟ್ಲಿ ಹೋಟೆಲ್ಗೆ ಹೋಗ್ತೀನಿ, ಊಟ ಮಾಡ್ತೀವಿ, ಸೊ ಬರ್ತೀವಿ ಹೀಗೆ. ಫ್ರೆಂಡ್ಸ್ ನಾನೇನೋ ಒಂದು ಅಂದ್ಕೊಂಡ್ರೆ ಇನ್ನೇನೋ ಆಯಿತು ನಂದು ಕತೆ. ಕರ್ಮವೇ, ಗ್ಯಾಸ್ ಖಾಲಿ. ಏನಕ್ಕೋ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಕೊಂಡು ನೋಡ್ತೀನಿ, ಗ್ಯಾಸ್ ಖಾಲಿ, ಸಿಲಿಂಡರ್ ಖಾಲಿ. ಇವಾಗ ನಾನು ಸಣ್ಣಕ್ಕೆ ಹೆಚ್ಚಿ ಹೆಂಗೆ ಮಾಡಲಿ ಬಿಸಿಬೇಳೆಭಾತ್? ದೇವ್ರೇ ದೇವ್ರೇ. ಸಾಂಬಾರು ಬಿಸಿ ಇಟ್ಟಿದ್ದೆ, ಅರ್ಧ ಆಯಿತು, ಇನ್ನು ಅರ್ಧ ಆಗಲಿಲ್ಲ. ಗೋವಿಂದ. ಚಿಟ್ಟಿ ಕಟಿಂಗ್ ಮಾಡಿಸ್ಕೊಂಬಂದಿದ್ದಾನೆ. ತಡಿ ಈ ಕಡೆ ನೋಡು ಎಷ್ಟು ನೀಟಾಗಿ. ಯಾರು ಇದು ಐಡಿಯಾ ನೀ ಅಪ್ಪಾಜಿ ಮಾಡಿಸಿದ್ದಾ? ಇಷ್ಟು ಸ್ಟೈಲಿಶಾಗಿ ಮಾಡಿಸ್ಕೊಂಬಂದಿ ಅಂದರೆ ನೀ ಅಪ್ಪ ಮಾಡಿಸಿಲ್ಲ, ನೀನೇ ಮಾಡಿಸ್ಕೊಂಡಿರೋದು. ಏನೇ ನೀನು ಹೇಳಿದೆ? ನಾನೇ ಮಾಡಿಸಿದ್ದು. ಸೂಪರ್. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಂಬಂದಿರೋದು. ಈ ಕಡೆ ನೋಡು, ಚೆನ್ನಾಗಿದೆ. ಇಷ್ಟ ಆಯ್ತು ನಿನಗೆ? ನೀನು ಇಷ್ಟ ಆಗಿದ್ದಕ್ಕೆ ತಗೊಳ್ಳೋ, ಸ್ಮೈಲ್ ಮಾಡ್ತಿರೋದು ಸ್ಟೈಲ್ ರಜಾ. ಇನ್ನು ತಿಂಡಿಗೆ ಹೊರಗಡೆಯಿಂದ ಏನಾದ್ರು ತರ್ತೀವಿ. ಇವತ್ತೇನು ಲಂಚ್ ಬಾಕ್ಸ್ ಇಲ್ಲ ಅಂತ, ಅವ್ರದ್ದು ಪ್ರೋಗ್ರಾಮ್ ಇದೆ, ಮಧ್ಯಾಹ್ನ ಒಳಗಡೆ ಬರ್ತಾರೆ.
ಸೊ ಜಸ್ಟ್ ಇವಾಗ ಬೆಳಗ್ಗೆ ತಿಂಡಿಗೆ ಏನಾದ್ರು ತರಿಸ್ತೀವಿ, ಒಂದು 10-10:30 ಹಂಗೆ ಫೋನ್ ಮಾಡಿದ್ರೆ ಸಿಲಿಂಡರ್ ಬರುತ್ತೆ. ಅಲ್ಲಿವರೆಗೂ ಇವತ್ತು ಮೆಟ್ಲೆಲ್ಲ ಕಸ ಹೊಡ್ಕೊಂಡು ಬಂದೆ. ಇಲ್ಲೂ ಕೂಡ ಪೂರ್ತಿ ಕಸ ಹೊಡೆದಿದ್ದಾಯಿತು. ಇನ್ನು ಬಾಗಿಲಿಗೆ ರಂಗೋಲಿ ಹಾಕಬೇಕು, ಬಾಗಿಲು ತೊಳೆದು ಕುಂಕುಮ ಹಚ್ಚಿ. ಇನ್ನು ಅಲ್ಲಿ ಇಬ್ಬರೂ ರೆಡಿ ಮಾಡಬೇಕಂತೆ. ಜಯಂತ್ ಅದಕ್ಕೆ ಕರಿತಿದ್ದಾರೆ, ಬೇಗ ಬಾ ರೆಡಿ ಆಗು ಅಂತೇಳಿ. ಅವ್ರಿಗೆ ಡ್ರೆಸ್ ಚೇಂಜ್ ಮಾಡೋದ್ರೊಳಗಡೆ ನಾನು ಹೊರಗಡೆ ರಂಗೋಲಿ ಹಾಕಿ ಬರ್ತೀನಿ. ಹಾಡು ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾರೆ ಬೇಕಂತ ಹೇಳಿ. ಅದೇ ಮತ್ತೀಗ ಹೊಡೆದು ನೋಡಿ ನಿನಗೆ ಐತೆ. ಒಂದಕ್ಕೆ ಎರಡು ಹೊಡ್ತಾ ನಮ್ಮದು. ಏನಮ್ಮ ರೆಡಿ ಮಾಡಬೇಕಾ? ಬಾ ಇಲ್ಲಿ ಬಟ್ಟೆ ಹಾಕೊಂಡು ಇಲ್ಲಿ ಕುತ್ಕೋ ಬಾ. ಇಲ್ಲಿ ಬಂದೆ ನಾನು, ಅಲ್ಲಿ ಸ್ವಲ್ಪ ಹೊರಗಡೆ ರಂಗೋಲಿ ಹಾಕಿ ಬರ್ತೀನಿ. ಓಕೆನಾ? ತಿಂಡಿದಾಗ ಹೊರಟಿದೀಯಾ? ಇನ್ನು ಫಂಕ್ಷನ್ ಇರೋದ್ರ ಕಾರಣ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಬಟ್ಟೆ, ಮೀನ್ಸ್ ನಾರ್ಮಲ್ಗಿಂತ ಒಳ್ಳೆ ಬಟ್ಟೆ ಹಾಕಿ ಕಳಿಸ್ತೀವಲ್ವ, ಹಾಗೆ ರೆಡಿ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ರೀಸೆಂಟ್ಲಿ ಮಿಂಚು ಬರ್ತ್ಡೇ ಆಯಿತು, ಸೆಕೆಂಡ್ ಬರ್ತ್ಡೇ. ಅವತ್ತು ಮಿಂಚುಗೋಸ್ಕರ ತಂದಿರೋದು. ಅವಳಿಗೆ ಫುಲ್ ದೊಡ್ಡದಾಗ್ತಾ ಇತ್ತು, ಬಟ್ ಇವಳಿಗೆ ಪರ್ಫೆಕ್ಟ್ ಆಗಿದೆ. ಸೊ ಇನ್ನು ಅವರಿಬ್ರಿಗೂ ಬಟ್ಟೆ ಹಾಕಿ ಕೂರಿಸಿ ನಾನು ಹೊರಗಡೆ ಬಂದು ರಂಗೋಲಿ ಹಾಕಿ ಒಳಗಡೆ ಬರ್ತಾ ಇದ್ದೀನಿ. ಸಾರಿ ಫಾರ್ ದ ಡಿಲೇ. ಈ ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಫ್ಟರ್ 1 ವೀಕ್, ಬಿಕಾಸ್ 1 ವೀಕ್ ಫುಲ್ ಮತ್ತೆ ಬ್ಯುಸಿ ಇದ್ದೆ. ಶಿವಮೊಗ್ಗ ಎಲ್ಲ ಹೋಗಬೇಕಾಯಿತು. ಅದ್ರದ್ದು ನೆಕ್ಸ್ಟ್ ಲಾಗ್ ನಿಮಗೆ ಬರುತ್ತೆ. ಆದರೆ ಈ ಲಾಗ್ನ ಮಾತ್ರ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅವತ್ತೇನೇನಾಯಿತು ಅಂತ ಹೇಳಿ. ಆ್ಯಂಡ್ ಹಿಯರ್ ಜಯಂತ್ ಮಕ್ಕಳಿಗೆ ಮತ್ತು ನನಗೆ ಇಬ್ರಿಗೂ ತಿಂಡಿ ತಂದಿದ್ರು. ಅವರು ಅಷ್ಟೇ ಅದರಲ್ಲೇ ತಿಂತಾರೆ. ಸೊ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ, ಜಯಂತ್ ಅವರು ತಿಂಡಿ ತಂದರೆ ಅಂತಂದರೆ ನಮಗೆ ಅಷ್ಟೇ ತಂದಿರ್ತಾರೆ. ಪಾಪ ನಾವು ಉಳಿಸಿದ್ರೆ ಅಥವಾ ನಾವು ಕಡಿಮೆ ತಿಂದರೆ ಅವ್ರು ತಿಂತಾರೆ, ಇಲ್ಲ ಅಂತಂದರೆ ಇಲ್ಲ, ಹಾಗೆ ಆಗ್ತಿರುತ್ತೆ. ಅದು ಹೇಳ್ತೀನಿ ನಾನು ಯಾವಾಗಲೂ, ನಮಗೂ ತಂದಾಗ ನೀನು ಕೂಡ ತನ್ಕೋ ಅಂತೇಳಿ. ಅವ್ರಿಗೊಂಥರ ಡೌಟ್ ನಮ್ಮ ಮೇಲೆ, ನೀವೆಲ್ಲ ಪೂರ್ತಿ ತಿನ್ನಲ್ಲ ಅಂತೇಳಿ. ಸೊ ಹಾಗೆ ಇನ್ನು ಮಿಠಕ್ಕಂಗೆ ರೆಡಿ ಮಾಡ್ತಾ ಇದ್ದೀನಿ. ಚಿಟ್ಟಿ ಇನ್ನೇನು ಅವ್ನ ಪಾಡಿಗೆ ಅವ್ನು ರೆಡಿ ಆಗ್ತಾನೆ. ನಮ್ಮ ಮಿಟ್ಟುಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಮಿಟ್ಟು ಆ್ಯಕ್ಚುಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ನೀವೇ ನೋಡಿದ್ದೀರಲ್ಲ ಲಾಸ್ಟ್ ಲಾಗ್ಸಲ್ಲೆಲ್ಲ, ಪ್ರೀವಿಯಸ್ ಲಾಗ್ಸಲ್ಲಿ, ಹಳೇ ಲಾಗ್ಸಲ್ಲಿ ಹೆಂಗಿರ್ತಿದ್ಲು, ರೆಡಿ ಮಾಡ್ಕೊ ಬಾರಮ್ಮ ಅಂತಂದ್ರೂ ರೆಡಿ ಆಗ್ತಿರ್ಲಿಲ್ಲ. ಬಟ್ ಇವಾಗ ರೆಡಿ ಆಗೋದಕ್ಕೆ ಸಖತ್ ಇಷ್ಟ ಅವಳಿಗೆ. ಒಳ್ಳೆ ಒಳ್ಳೆ ಬಟ್ಟೆ ಹಾಕಬೇಕು, ಮತ್ತು ಲಂಗ ದಾವಣಿ ಹಾಕಬೇಕು, ಸೀರೆ ಉಡಿಸ್ಬೇಕು, ಮತ್ತು ಮೇಕಪ್ ಮಾಡಬೇಕು. ಬಟ್ ಆದರೆ ಹೆಂಗೆ ಗೊತ್ತಾ, ಮೇಕಪ್ ಮಾಡಿದ್ರೆ ಮುಖದ ಮೇಲೆ ಇರೋದೇ ಇಲ್ಲ ಅವಳಿಗೆ, ಬೇಗ ಹೋಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಅವಳದು ಫೇಸೇ ಹಂಗಿರೋದು. ಸೊ ಇವಾಗ ಸಿಂಪಲಾಗಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೋರ್ಟ್ಸ್ ಡೇ ಇರುತ್ತಲ್ಲ, ಸ್ಪೋರ್ಟ್ಸಲ್ಲಿ ಆಡಿರ್ತಾರಲ್ಲ, ಅದರಲ್ಲಿ ಯಾರ್ಯಾರೆಲ್ಲ ವಿನ್ ಆಗಿದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡುವಂಥದ್ದು ಒಂದು ಚಿಕ್ಕದಾಗಿ ಪ್ರೋಗ್ರಾಮ್ ಮಾಡ್ತಾರೆ ಪ್ರತಿ ವರ್ಷ ಅವ್ರ ಸ್ಕೂಲಲ್ಲಿ. ಸೊ ಲಾಸ್ಟ್ ಇಯರು ಚಿಟಿ ಅಷ್ಟೇ ಇದ್ದ, ಈ ವರ್ಷ ಮಿಟ್ಟು. ಸೊ ಮಿಟ್ಟುಗೆ ಚಿಕ್ಕ ಪುಟ್ಟ ಖುಷಿಗಳೆಲ್ಲ ಭಯಂಕರ ಒಂಥರ ಏನೋ ಹೊಸದು ಅನ್ನಿಸ್ತಾ ಇದೆ. ಇದೆಲ್ಲ ಅವಳಿಗೆ ಸಖತ್ ಎಂಜಾಯ್ ಮಾಡ್ತಾಳೆ. ಕೊಟ್ಟಿರೋಂಥ ಒಂದು ಗೋಲ್ಡ್ ಮೆಡಲ್ನ ಬಂದು ಮನೇಲಿ ಅಷ್ಟ್ರಿಗೂ ತೋರಿಸಿದ್ದಾಳೆ. ನನಗೆ ಇದು ಕೊಟ್ಟರು ಸ್ಕೂಲಲ್ಲಿ, ನನಗಿದು ಕೊಟ್ಟರು, ನನಗೆ ಪ್ರೈಸ್ ಕೊಟ್ಟರು ಅಂತೇಳಿ. ಅದೇನೋ ಒಂಥರ ಖುಷಿ ಫ್ರೆಂಡ್ಸ್ ಅದನ್ನು ನೋಡೋಕ್ಕೆ. ಇನ್ನು ನಮಗೆ ಸಿಲಿಂಡರ್ ಖಾಲಿ ಆಯಿತು ಅಂತಂದರೆ ಎಮರ್ಜೆನ್ಸಿ ಅರ್ಧ ಗಂಟೆಲೇ ಒಬ್ಬರು ತಂದು ಕೊಡ್ತಾರೆ ಅಂಕಲ್ಲು. ಸೊ ಅವ್ರು ಬರ್ತೀನಿ ಅಂತ ಹೇಳಿದರು. ಬಟ್ ಅದಾದಮೇಲೆ ಫೋನ್ ಮಾಡಿ ಒಂದು ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ಆಗ್ಬೋದು ಅಂತ ಹೇಳಿದರು. ಅವ್ರಿಗೆ ಫೋನ್ ಮಾಡಿ ಕೂತ್ಕೊಂಡಿದ್ರು, ಜಯಂತ್ ಬರ್ತಾರಂತೆ ಅಂತೇಳಿ. ಸೊ ಹಾಗಾಗಿ ನನ್ನ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಹೊತ್ತೇನು ಅಂಕಲ್ ಬರೋವರೆಗೂ ಆರಾಮಾಗಿ ಮನೇಲೆಲ್ಲ ರೆಡಿ ಮಾಡ್ಕೊಂಡು ಹೆಂಗೂ ಇಡ್ಲಿ ತಿನ್ಕೊಂಡು ಅಮ್ಮರ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಆಯಿತು ಅಂತ. ನನಗೆ ಈ ಥರದೊಂದು ಟೈಮ್ ಸಿಕ್ಕರೆ ಸಾಕು, ಕಾಯ್ತಾ ಇರ್ತೀನಿ. ನಾನಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಅಲ್ವಾ. ಈ ಥರ ಒಂದು ಸ್ವಲ್ಪ ಬ್ರೇಕ್ ಫ್ರೀ, ತಾನಾಗಿ ತಾನು ಬರೋವಂಥ ಬ್ರೇಕ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಇನ್ನು ರೆಡಿ ಆಗಿದ ತಕ್ಷಣ ಅವರು ಸ್ಕೂಲಿಗೆ ಹೊರಟಿದ್ದಾದ್ಮೇಲೆ ಜಯಂತ್ ಕೂಡ ಹೋಗಿದ್ರು ಹೊರಗಡೆ, ಏನೋ ಕೆಲಸ ಇದೆ ಅಂತ ಹೇಳಿ. ಸೊ ದೆನ್ ನಾನು ಏನು ಮಾಡಿದೆ ಅಂತಂದರೆ, ಮಿಂಚುನ ರೆಡಿ ಮಾಡ್ಕೋಬೇಕಲ್ವಾ, ಹಾಗಾಗಿ ಮಿಂಚುನು ಕೂಡ ಎಬ್ಬಿಸ್ಕೊಂಡು ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇವಳಿಗೆ ನೋಡಿ ಎಷ್ಟು ಖುಷಿಯಾಗಿದೆ ಫ್ರಾಕ್ ಹಾಕ್ಕೊಂಡು. ಈ ಮೇಡಮ್ ಅವ್ರಂತೂ ಸೀದಾ ಕರ್ಕೊಂಡು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿಕೊಂಡು ಬಂದು ಮುಖ ಒರೆಸಿದ್ರೆ ಮುಖ ಒರೆಸ್ಕೊಳ್ಳೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಆ ಹೇರ್ಸ್ ಎಲ್ಲ ಹೆಂಗಾಗಿದೆ ನೋಡಿ, ಫುಲ್ ಕಳ್ಳಿ ಬವ್ವ ಆದಂಗೆ ಆಗಿಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತಂದರೆ ಹಂಗೆ ತಪ್ಪಿಸ್ಕೊಂಡು ಹೋಗ್ತಾಳೆ. ಇವಳನ್ನ ಹಿಡಿಯೋದೇ ಒಂಥರ ಹುಲಿ ಮರಿ ಹಿಡ್ದಂಗೆ ಆಗ್ತಿರುತ್ತೆ. ಕೂದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದಕ್ಕೆ 2 ಕಾಲು ನಡುವೆ ಅವಳನ್ನ ಕರ್ಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಸಿಗೋದೇ ಇಲ್ಲ. ಸೊ ಗೂಗ್ಲಿ ಸ್ಟೈಲ್ ಮಾಡಿದ್ದೀನಿ, ಗೂಗ್ಲಿ. ಆಮೇಲೆ ಇತ್ತೀಚೆಗೆ ಏನಂದರೆ ಜುಟ್ಟು ಹಾಕೋದು ಅವಳಿಗೆ ಜಾಸ್ತಿ ನಾನು, ಯಾಕೆಂದರೆ ಕೂದಲೆಲ್ಲ ಕಣ್ಣತ್ರ ಬಂದುಬಿಡುತ್ತೆ ಅಂತೇಳಿ ಅಸ್ಸಲು ಹಾಕಿಸ್ಕೊಳಲ್ಲ. ಮೊನ್ನೆ ರೀಸೆಂಟ್ಲಿ ಏನು ಮಾಡಿದೆ ಅಂತಂದರೆ, ನಾಯಿಗೆ ಹಿಡ್ಕೊಡ್ತೀನಿ ಅಂತ ಹೇಳಿ ಎದುರಿಸಿ ಅವತ್ತಿಂದ ಜುಟ್ಟು ಹಾಕ್ತಾ ಇದ್ದೀನಿ. ನಮ್ಮಮ್ಮ ಬೈತಾರೆ, ನನ್ನ ಗಂಡ ಬೈತಾರೆ, ಯಾಕೆಂದರೆ ಅವಳಿಗೆ ಯಾಕೆ ಜುಟ್ಟು ಹಾಕ್ತೀಯ, ಅದರಲ್ಲೂ ಹಾಕೋದು ಸೊಟ್ಟ ಬಟ್ಟ ಹಾಕ್ತೀಯ ಅಂತೇಳಿ. ಇಲ್ಲಿ ನೋಡಿ ಹೆಂಗಿರೋ ಸರ್ಕಸ್. ಇವಳನ್ನ ಹಿಡ್ಕೊಂಡು ನಾನು ಅಷ್ಟು ಜುಟ್ಟು ಹಾಕೋದು ಇಂಟ್ರೆಸ್ಟಲ್ಲಿ ಹಾಕೋದೇ ದೊಡ್ಡ ಮ್ಯಾಟ್ರು. ಅಂಥದ್ರಲ್ಲಿ ಅವ್ರಿಗೆ ನೀಟಾಗಿ ಗೆರೆ ಎಲ್ಲ ಕಾಣೋ ಥರ ನಾನು ಹಾಕಬೇಕು ಅಂದರೆ ಎಲ್ಲಿಂದ ಹಾಕಲಿ.
ಇಲ್ಲಿ ನೋಡಿ ಇರ್ತಾಳ, ಇಲ್ಲಿ ನೋಡಿ ಯಪ್ಪಾ ದೇವ್ರೆ, ನನಗೆ ವೀಡಿಯೋ ನೋಡ್ತಿದ್ರೆ ನನಗೆ ಅನಿಸುತ್ತೆ ಎಷ್ಟು ಹಿಂಸೆ ಅಂತೇಳಿ. ಅಂಥದ್ರಲ್ಲಿ ಆ ಮಾಡೋವಾಗ ಇನ್ನೆಷ್ಟು ಹಿಂಸೆ ಅನಿಸಿರಲ್ಲ. ಸೊ ಮತ್ತೆ ಇವಾಗ ಪೌಡರು ಕ್ರೀಮು ಅದು ಇದು ಹಚ್ತಾ ಇದ್ದೀನಿ, ಸಿಗೋದೇ ಇಲ್ಲ ಫ್ರೆಂಡ್ಸ್. ಎಳ್ಕೊಂಡು ಹಿಂಗೆ ರೆಡಿ ಮಾಡ್ತಿರ್ತೀನಿ ಅವಳನ್ನ. ಇನ್ನು ಸಾದಾ ಹಚ್ತೀನಿ ಅಂತಂದರೆ ಅಲ್ಲಿ ಸ್ಟಿಕ್ಕರ್ ಇತ್ತು ಅವ್ರ ಅಕ್ಕಂಗೆ ಇಟ್ಟು ಕಳಿಸಿರೋದು, ಅದನ್ನೇ ಹಚ್ಚು ಅಂತ ಅಂದಿದ್ದಕ್ಕೆ ತೆಗೆದು ಹಚ್ತಾ ಇದ್ದೀನಿ. ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಮಾತ್ರ ಇವಳು ಮಸ್ತ್ ಮುಂದೆ ಬರ್ತಾಳೆ, ಬಟ್ ತಲೆ ತಿಂದಾಳೆ ಅಷ್ಟೇ. ಅವಳ ಕೈಯಲ್ಲಿ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಇಡಬೇಕು, ಇಲ್ಲಾಂತಂದರೆ ಪೌಡ್ರ್ ಇಡಬೇಕು. ಪೌಡ್ರ್ ಎಷ್ಟು ಖಾಲಿ ಮಾಡ್ತಾಳೆ ಅಂತಂದರೆ ಹಾಕೊಳ್ಳೋದಕ್ಕಿಂತ ಹಚ್ಕೊಳ್ಳೋದಕ್ಕಿಂತ ನೆಲದ ಮೇಲೆ ಸುರಿಯೋದು, ಬೆಡ್ಡಿನ ಮೇಲೆ ಸುರಿಯೋದು, ಡ್ರೆಸ್ಸಿಂಗ್ ಟೇಬಲಲ್ಲಿ ಹಾಕಿರೋದೇ ಜಾಸ್ತಿ ಆಗಿಬಿಟ್ಟಿದೆ ಮನೇಲಿ. ಈ ಕಿತ್ಮಿ ಒಬ್ಳು ಯಾವಾಗ ದೊಡ್ಡೋಳಾಗ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಇನ್ನು ಲಿಪ್ ಬಾಮ್ ಕೂಡ ಅಲ್ಲೇ ಇತ್ತು, ಮಿಟ್ಟುಗೆಲ್ಲ ರೆಡಿ ಮಾಡಿ ಕಳಿಸಿರೋಂಥದ್ದು. ಸೊ ಅಲ್ಲೇ ಇತ್ತಲ್ಲ, ಅದು ನಚ್ಚು ಇದು ನಚ್ಚು ಅಂತೆಲ್ಲ ಕೇಳ್ತಾಳೆ. ನೋಡಿ ಹೆಂಗೆ ಕೇಳ್ತಾಳೆ. ಸೊ ಮತ್ತು ಐ ಮೇಕಪ್ ಮಾಡು, ಅದು ಮಾಡು, ಇದು ಮಾಡು ಎಲ್ಲ ಹೇಳ್ತಾಳೆ ಅವಳು. ಸೊ ಅವಳೇ ಸೆಲೆಕ್ಟ್ ಮಾಡಿ ಕೊಡ್ತಾ ಇರೋದನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ರೆಡಿ ಮಾಡಿದ ತಕ್ಷಣ ಇಟ್ಕೊಂಡು ಓಡೋಗಿದ್ದಂತರೂ ಫನ್ನಿ ಆಗಿತ್ತು ಫ್ರೆಂಡ್ಸ್. ಹಂಗೆ ಹಿಂದ್ಗಡೆನೇ ಬಂದುಬಿಟ್ಲು ಇಸ್ಕೊಳ್ಳೋಕ್ಕೆ. ಇನ್ನು ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅಲ್ಲೇ ಫುಲ್ ರೆಸ್ಟ್ ಆಗಿಬಿಡ್ತು ನಂದು. ಅರ್ಧ ಕಂಟೆಂಟ್ ಬರೆದಿದ್ದೀನಿ, ಅರ್ಧ ರೆಸ್ಟ್ ಮಾಡಿದ್ದೀನಿ. ಸೊ ದೆನ್ ಅಂಕಲ್ ಕೂಡ ಒಂದು ಸುಮಾರು 4 ಗಂಟೆ ಹಂಗೆ ಬಂದು ಗ್ಯಾಸ್ ಕೊಟ್ಟೋಗಿದ್ರು. ನಾನು ಮನೆಗೆ ಬಂದು ಸಿಲಿಂಡ್ರ್ ಕೊಟ್ಟೋಗಿದ್ರು, ಸಾರಿ. ನಾನು ಮನೆಗೆ ಬಂದು ಕಸ ಎಲ್ಲ ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ಕಸ ಎಲ್ಲ ಹೊಡ್ಕೊಳ್ಳೋದ್ರೊಳಗಡೆ 5:15 ಆಗೋಯ್ತು. ಸೊ ದೆನ್ ಇನ್ನು ದೇವ್ರು ಹಾಡಾಕೊಂಡು ದೀಪ ಹಚ್ಚಿ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂತಂದರೆ ನಂದೊಂದು ಪ್ರಮೋಷನಲ್ ಶೂಟ್ ಇದೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋದಾಗ ಹೆಂಗಿರುತ್ತೆ ಏನು ಅಂತೇಳಿ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಅಂತೂ ರೆಡಿಯಾಗಿದ್ದೀನಿ. ಅಲ್ಲಿ ಹೋದ್ಮೇಲೆ ಲೂಸ್ ಹೇರ್ ಬಿಟ್ಕೋಬೇಕು ಅಂತೇಳಿ ಹಾಗೆ ಹೇರ್ ಬೆಂಡ್ ಹಾಕೊಂಡಿರೋದು. ಆ್ಯಂಡ್ ಇತ್ತೀಚೆಗೆ ಹೊರಗಡೆ ಹೋಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಜೀನ್ಸೇ ಹಾಕ್ತಾ ಇದ್ದೀನಿ, ಯಾಕಂದರೆ ಕಂಫರ್ಟಬಲ್ ಇದೆ. ನನಗೆ ಯಾವ ಥರದ ಜೀನ್ಸ್ ಇಷ್ಟ ಆಗುತ್ತೋ ಆ ಥರದ್ದು ಒಂದು 4-5 ಕಲೆಕ್ಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಫ್ರೀ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಯಾವ ಒಂದು ಪ್ರಮೋಷನ್ ಶೂಟ್ಗೆ ಹೆಂಗೆ ಸೆಟ್ ಆಗುತ್ತೋ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗೆ ಆಲ್ಮೋಸ್ಟ್ ಈ ಥರದ್ದೆಲ್ಲ ಹೊಸದೇ. ಹೌದು, ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ಈ ಥರ ಇರಬೇಕು ಅಂತೇಳಿ, ಬಟ್ ಇರೋದು ಮಾತ್ರ ಇವಾಗಲೇ. ಅಲ್ಲಿಂದ ಸೀದಾ ಇವಾಗ ಲೊಕೇಶನ್ಗೆ ಬಂದಾಯಿತು. ಇವತ್ತೊಂದು ಪಾರ್ಟಿ ಹಾಲ್ದು ಪ್ರಮೋಷನ್ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ನಲ್ಲ, ಹೆಂಗೂ ಒಬ್ರದ್ದು ನಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಅವ್ರದ್ದು ಒಂದು ಬರ್ತ್ಡೇ ಕೂಡ ಇತ್ತು. ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಾ ನಾವು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅವ್ರಿಗೆ ಬರೋದಕ್ಕೆ ಹೇಳಿದ್ದೆ. ಆ್ಯಂಡ್ ಬಿಫೋರ್ ನಾನು ಬಂದು ಎಲ್ಲದೂ ಕೂಡ ಶೂಟ್ ಮುಗಿಸ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಕೂಡ ಬಂದಾಯಿತು. ಸೊ ಬಂದಾದ್ಮೇಲಂತೂ ಮಸ್ತ್ ಫನ್ ಇರುತ್ತೆ. ಇವರು ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ, ಮನು ಮತ್ತು ಐಶು. ತುಂಬ ಜನ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಸಕ್ಕ ಟ್ರೆಂಡಿಂಗಲ್ಲಿದ್ದಾರೆ ಈ ಇಬ್ಬರು ಪೇರ್. ಆ್ಯಂಡ್ ನಾನು ಜಯಂತ್ ಬಿಫೋರ್ ಎಲ್ಲ ಶೂಟ್ ಮಾಡ್ಕೊಂಡಿರೋದ್ರಿಂದ ಅವ್ರು ಬಂದಾಗ ಜಸ್ಟ್ ಸೆಲೆಬ್ರೇಷನ್ಗೆ ಅಷ್ಟೇ ಟೈಮ್ ಕೊಟ್ಟಿದ್ದು. ಇವರೇ ನೋಡಿ ಬರ್ತ್ಡೇ ಬಾಯ್. ಇವ್ರಗಳ ಜೊತೆ ಇದ್ಬಿಟ್ರೆ ಎಷ್ಟು ನಗ್ತೀವಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರಂದರೆ ಆ್ಯಕ್ಚುಲಿ ನನಗಿಷ್ಟ ಹೀಗೆಲ್ಲ ಇರೋದಕ್ಕೆ. ಬಟ್ ಟೈಮ್ ಅದು ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಒಂದು ಟೈಮಲ್ಲಿ ಇದನ್ನೆಲ್ಲ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅಷ್ಟೇ. ಏನು ಹಿಂಗಿರಬೇಕು, ನನಗಿಂತ ಲೈಫ್ ಇಷ್ಟ, ಈ ಥರ ಇರಬೇಕು, ಹಾಗೆ ಹಿಂಗೆ ಅಂತೇಳಿ. ಆ ಎಂಡ್ ಪಾಯಿಂಟ್ ದೇವ್ರು ಯಾವಾಗ ಕೊಡಬೇಕು ಆ್ಯಂಡ್ ಯಾವ ಟೈಮಿಂಗ್ಸಿಗೆ ಕೊಡಬೇಕು ಅದನ್ನು ಕೊಡ್ತಾನೆ ಅನ್ನೋದು ಪ್ರೂವ್ ಆಯಿತು. ಕೇಕ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂತ ಅನ್ಬೇಡಿ. ಸೊ ಇದನ್ನೆಲ್ಲ ಶೂಟ್ಸಿಗೆ ನಾನು ಹೆಂಗೆ ಬೇಕು ಹಂಗೆಲ್ಲ ಶೂಟ್ಸ್ ಮಾಡ್ಕೊತೀನಿ. ಸೊ ದೆನ್ ಕೇಕ್ ಕಟ್ ಮಾಡಿದ್ದಾಯಿತು. ಕೇಕ್ ಕಟ್ ಮಾಡಿ ಎಲ್ಲರೂ ಶೂಟ್ ಮಾಡೋದ್ರಲ್ಲಿ ಮತ್ತು ನಗೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು, ನಾವು ಕೂಡ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ಐಸು ಜೊತೆ ನಾನು ಈ ಥರ ಕ್ಲಿಪ್ ಯಾವಾಗಲೂ ತಗೊತಾ ಇರ್ತೀನಿ. ನಾವಿಬ್ಬರು ಹಾಗೆ ಆಗಿಬಿಟ್ಟಿದ್ದೀವಿ, ಒಂಥರ ಬೆಸ್ಟ್ ಸಿಸ್ಟರ್ಸ್ ಆಗಿಬಿಟ್ಟಿದ್ದೀವಿ. ಇನ್ನು ಫೈನಲಿ ಎಂಜಾಯ್ ಮಾಡಿ ಸೀದಾ ಮನೆಗೆ ಹೊರಟಾಗ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು. ಸಡನ್ಲಿ ನನಗೆ ಅನಿಸ್ತು. ಜಯಂತ್ ಕೂಡ ತಿನ್ನೋಣ ಅಂತಂದರೆ ತಿನ್ನೋಣ, ಇಲ್ಲಾಂದರೆ ಮನೆಗೆ ಹೋಗೋಣ ಸೀದಾ ಅಂದಿದ್ದಕ್ಕೆ ಇಲ್ಲ ಬಾ ಮಮ್ಮಿ ಇವತ್ತು ತಿನ್ನಬೇಕಂತ ಅನ್ನಿಸ್ತಿದೆ ಅಂತೇಳಿ ಸೀದಾ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಶಾಪಿಗೆ ಬಂದಿದ್ದು. ನನಗೆ ಇಲ್ಲಿ ಬಂದು ತಿನ್ನಬೇಕು ಅಂದರೆ ತುಂಬ ಇಷ್ಟ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇನ್ನು ಇಲ್ಲಿ ಕಾಲ್ ಸೂಪ್ ಅಂತೂ ಇನ್ನೂ ಇಷ್ಟ, ಮೈ ಫೇವ್ರೆಟ್ ಒನ್. ನೆಕ್ಸ್ಟ್ ಟೈಮ್ ಬ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಜೊತೇಲಿ ಬಿರಿಯಾನಿ ಜೊತೇಲಿ ಕಬಾಬ್ ಕೂಡ ಆರ್ಡರ್ ಮಾಡಿದ್ವಿ. ಯಾಕೋ ನಾನ್ ವೆಜ್ ತಿನ್ನೋದು ಬಿಟ್ಟು ಒಂದು 3-4 ದಿನ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ನಮ್ಗೆ ಹೆಂಗೆ ಅಂತಂದರೆ ಸಂಡೇ ಬಂತು ಅಂತಂದರೆ ವಿತೌಟ್ ನಾನ್ ವೆಜ್ ನಮ್ಮದು ಡೇನೇ ಹೋಗಲ್ಲ. ಇನ್ನು 3-4 ದಿನ ಏನಾದರೂ ನಾನ್ ವೆಜ್ ತಿಂದಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಅಲ್ಲಲ್ಲಿ ಗ್ಯಾಪಲ್ಲಿ ಏನಾದರೂ ಸಿಕ್ಕರೆ ತಿಂತಾ ಇರ್ತೀವಿ. ಇಲ್ಲಿ ಸೂಪರ್ ಇರುತ್ತೆ ಟೇಸ್ಟು. ನೀವು ಯಾವಾಗಾದರೂ ಒಂದ್ಸರಿ ಈ ಕಡೆ ಸೈಡ್ ಬಂದ್ರಿ ಅಂದರೆ ಟೇಸ್ಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕಬಾಬ್ ಅಂತೂ ಮಸ್ತ್ ಇತ್ತು. ಇವಾಗ ಊಟ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಊಟ ಮುಗಿಸ್ಕೊಂಡೇ ಹೋಗಬೇಕು. ಆಲ್ರೆಡಿ ಒಂದು 8:15 ಆಗಿತ್ತು. ಊಟ ಮಾಡೋದ್ರೊಳಗಡೆ 9 ಗಂಟೆ ಆಯಿತು. ಸೊ ದೆನ್ ನಾವೇನು ಮಾಡಿದ್ವಿ ಅಂದರೆ ಊಟ ಮಾಡಿ ಬುಕ್ಸ್ ತಗೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ.
ಅರ್ಧ ಬಿರಿಯಾನಿ ತಿನ್ನುವಾಗ ಐಡಿಯಾ ಬಂದಿದ್ದು. ಅದರ್ವೈಸ್ ನಾನು ಅಲ್ಲಿಗೆ ಸೀದಾನೇ ಸ್ವಪ್ನ ಬುಕ್ ಸ್ಟಾಲ್ಗೆ ಹೋಗಿ ಕೆಲವೊಂದಷ್ಟು ಬುಕ್ಸ್ ಬೇಕಿತ್ತು, ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಬಟ್ ಏನಾಯಿತು ಅಂತಂದರೆ, ಯಾವ ಬುಕ್ಸ್ ನಾನು ಆರ್ಡರ್ ಮಾಡಿದ್ದೀನೋ ಅದು ಬಿಟ್ಟು ಯಾವುದೋ ಹಳೇದು ತುಂಬ ಕೊಳೆ ಆಗಿರುವಂಥ ಬುಕ್ಸ್ ಕಳಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ಆ್ಯಕ್ಚುಲಿ ನೋಡೇ ಇಲ್ಲ ಇವತ್ತಿನವರೆಗೂ. ಯಾವುದೋ ಬುಕ್ ಗೊತ್ತಿಲ್ಲ ಫ್ರೆಂಡ್ಸ್, ಅದು ಆ ಥರ ಯಾರೋ ಅದ್ರ ಏನು ಬಗ್ಗೆ ಇದೆನೋ ಗೊತ್ತಿಲ್ಲ. ನೋಡಿದ ತಕ್ಷಣ ಪಿತ್ತ ನೆತ್ತಿಗೆ ಇರ್ತು ಅನ್ನೋ ರೇಂಜಿಗೆ ಸಿಟ್ಟು ಬಂದುಬಿಡ್ತು. ಹಾಗೆ ರಿಟರ್ನ್ ಹಾಕಿ ಅದನ್ನು ಸೈಡಿಗೆ ತೆಗೆದಿಟ್ಟಿದ್ದೆ. ಹಾಗಾಗಿ ಬೇಡವೇ ಬೇಡಪ್ಪ, ಆಯಿತು ಬಿಡತ್ತೆಗೆ, ಇಲ್ಲೇ ಬುಕ್ಸ್ ಎಲ್ಲ ಸಿಗುತ್ತಲ್ಲ, ಇಲ್ಲೇ ಹೋಗ್ತಾರೋಣ ಅಂತ ಅಂದ್ಕೊಂಡು ಆ ಟೆನ್ಷನಲ್ಲಿ ಇದ್ದೆ ನಾನು ಆ್ಯಕ್ಚುಲಿ ಆ ಪ್ರೆಸೆಂಟ್ ಮೂಮೆಂಟಲ್ಲಿ. ಬೇಕಂದರೆ ಬುಕ್ಸ್ ಅಂದರೆ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್, ಭಯಂಕರ ಇಷ್ಟ. ಬೇಕಿದ್ರೆ ನಾನು ಓದದೇ ಇದ್ರೂ ಪರವಾಗಿಲ್ಲ, ಸೈಡ್ಗೆ ನಮ್ಮ ಮನೇಲಿ ಮಾತ್ರ ಒಂದು ಕಡೆಯಿಂದ ಬುಕ್ಸ್ ಜೋಡಿಸ್ಬೇಕು ಅನ್ನೋ ಡ್ರೀಮ್ ನನಗೆ. ಸೊ ಅದಕ್ಕೆ ಹೋಗಿ ತರೋಣ ಅಂತ ಅಂದ್ಕೊಂಡ್ರೆ 9 ಗಂಟೆ ಕ್ಲೋಸ್ ಆಗುತ್ತೆ. ನಾವಿಲ್ಲಿ ಬಿರಿಯಾನಿ ತಿನ್ಕೊಂಡು ಅಲ್ಲಿಗೆ ಹೋಗೋದ್ರೊಳಗಡೆ 9 ಗಂಟೆ ಆಯಿತು, ಕ್ಲೋಸ್ ಆಗಿತ್ತು ಅಂತೇಳಿ ಮನೆಗೆ ಹೋಗೋದೇ ಬಾಕಿ ಇದ್ದಿದ್ದು. ಮನೇಲಿ ಅಮ್ಮ ಮಕ್ಕಳಿಗೆ ಊಟ ಮಾಡಿಸಿ ನಾವು ಬಂದು ಊಟ ಮಾಡ್ತೀವಿ ಅಂತ ವೇಟ್ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ ನಾವಿಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ. ಅಲ್ಲಿಂದ ಸೀದಾ ಊಟ ಮುಗಿಸಿ ನಾನು ಜಯಂತ್ ಬಿಲ್ ಪೇ ಮಾಡಿ ಹೊರಟಿದ್ದಾಯಿತು. ಸೊ ಹೊರಡೋವಾಗ ಟೈಮೇ ನೋಡ್ಕೊಳ್ಳಿಲ್ಲ, 9 ಗಂಟೆ ಆಗಿತ್ತು. ಇಲ್ಲಾಂದರೆ ಸುಮ್ಮನೆ ಸ್ಟ್ರೈಟ್ ಮನೆಗಾದರೂ ಹೋಗ್ತಿದ್ದೆ. ಒಂದು ರೌಂಡ್ ಬುಕ್ ಸ್ಟಾಲ್ ಹತ್ರ ಹೋಗಿನೇ ನಾವು ಮತ್ತೆ ಮನೆಗೆ ಹೋಗಿದ್ದು. ಫ್ರೆಂಡ್ಸ್, ಈಗ ಅಮ್ಮನ ಮನೆಗೆ ಬಂದು ಜಸ್ಟ್ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಾಯಿತು. ಬಂದು ಜಸ್ಟ್ ಕೂತಿದ್ದೀನಿ ಅಷ್ಟೇ. ಇನ್ನು ಡ್ರೆಸ್ ಚೇಂಜ್ ಮಾಡಿ, ಫೇಸ್ ವಾಶ್ ಮಾಡಿ, ಕ್ರೀಮ್ ಹಚ್ಚಿ ಮಲ್ಕೊಂಡ್ಬಿಡ್ಬೇಕು. ಯಾಕೋ ಇವತ್ತು ಮಲ್ಕೊಳ್ಳೋಣ ಅಂತ ಅನಿಸ್ತಿದೆ. ಬುಕ್ ಓದೋದು ಇಂಟ್ರೆಸ್ಟ್ ಬಂತು ಅಂತಂದರೆ ಓದ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗೆ ಬುಕ್ ಓದ್ತಾ ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ ನನಗೆ. ನಿದ್ದೆಗಟ್ಟಿ ಓದೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದೆಲ್ಲ ನೀಡಿಲ್ಲ ಇವಾಗ ನಾನೇನು ಹೋಗಿ. ಸೊ ಅಷ್ಟರ ಮಟ್ಟಿಗೆ ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಪಾಸ್ ಆಗುವಂಥ ಅಗತ್ಯ ಏನಿಲ್ಲ. ಸೆಲ್ಫ್ ಹೆಲ್ಪ್ ಬುಕ್ಸ್ ನಾನು ಓದ್ತಾ ಇರೋದು. ಹಾಗಾಗಿ ಪ್ರತಿನಿತ್ಯ ಓದ್ತೀನಿ. ಹಾಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಎಕ್ಸಾಕ್ಟ್ ಒಂದು 20 ನಿಮಿಷ, ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಟೈಮ್ ಇಟ್ಕೊಂಡು ಆರಾಮಾಗಿ ಓದಿ ಮಲ್ಕೊಂಡ್ಬಿಡ್ತೀನಿ. ಆಲ್ರೆಡಿ ನನ್ನ ಕಣ್ಣಲ್ಲಿ ನಿದ್ದೆ ಕಾಣ್ತಿದೆ, ಮಾತಲ್ಲೂ ಕಾಣಿಸ್ತಿದೆ. ಇವಾಗ ಅರ್ಥ ಆಯ್ತು ನನಗೆ. ಸೊ ದೆನ್ ಎನಿವೇ ಇವತ್ತಿನ ದಿನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇವತ್ತಿನ ದಿನದ ಲಾಗ್. ಐ ಹೋಪ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಲಾಗ್ನ ನೋಡ್ತಾ ಇದ್ದೀರಿ. ಸೊ ಇಷ್ಟ ಆಗ್ತಿದೆ ಲಾಗ್ಸ್ ಅಂತಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕೇಳೋವಂಥದ್ದು ಏನಿದ್ರು ಕೂಡ ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಾಧ್ಯ ಆದಷ್ಟು ಉತ್ತರ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಾಳೆ ಬೆಳಗ್ಗೆ ಇದ್ದರೆ ಮತ್ತೊಂದು ಲಾಗ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಥ್ಯಾಂಕ್ ಯು, ಬಾಯ್.